ಎಲ್ಲ ನಮ್ಮ ಕನಕಪುರ ಕಸಬಕ್ಕೆ ಸೇರಿದಂತ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ಎಲ್ಲ ನನ್ನ ತಾಯಂದಿರೇ, ಸೋದರಿಯರೇ, ನನ್ನೆಲ್ಲ ಅಣ್ಣ ತಮ್ಮಂದಿರು, ಸುಮಾರು ಬೆಳಗ್ಗೆಯಿಂದ 20 ಕಡೆ ಭಾಷಣ ಆಗಿದೆ, ಸುಸ್ತಾಗಿದ್ದೀನಿ. ಇನ್ನ 2-3 ಕಡೆ, ಎಷ್ಟು ಕಡೆ ಇದಾರವಿ? 2.2 ಮಠ ಇದೆ. ನಮ್ಮ ಅಧಿಕಾರಿಗಳು ಇವರೆಲ್ಲ ಕೆಲವರೆಲ್ಲ ಬಂದವ್ರು ಇಲ್ಲಿ, ಅವ್ರಿಗೆ ನಮ್ಮ ಕನಕಪುರ ಕಡೆ ಗೊತ್ತಿರಲಿಲ್ಲ. ಈಗ ನೋಡ್ತಾವ್ರ ಅವ್ರ ಕಣ್ಣಲ್ಲಿ, ಏನಪ್ಪ ಇದು ನಡೀತಾ ಇದೆ ಇಲ್ಲಿ ಅಂತ. ಜನದ ಬಗ್ಗೆ ಗೊತ್ತಿದೆ ಅವ್ರಿಗೆ, ಆದ್ರೆ ನಿಮ್ಮ ಸ್ಪೀಡು, ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಪಾಪ ಈಗ ನೋಡ್ಕೋತಾ ಇದ್ದಾರೆ ಅವರು. ಎಲ್ಲಿ ಆಯ್ತು, ಈಗ ನಾನ್ ಬಂದಿದ್ದಿಷ್ಟೇ. ಈಗ ನಿಮ್ಮನ್ನ ನನ್ನ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ನಾನು ನಿಮ್ಮನ್ನ ಕರೆಯಕ್ ಆಗಲಿಲ್ಲ. ಬಹಳ ಚಿಕ್ಕ ಜಾಗದಲ್ಲಿ ಮಾಡಬೇಕು ಅಂತೇಳಿ ನನಗೆ ಕೆಲವರೆಲ್ಲ ಪೊಲೀಸ್ ಅವರು ಜಾಸ್ತಿ ಜನ ಇದ್ದಾರೆ, ತುಳ್ತಾ ಇದ್ದಾರೆ ವಿಧಾನಸೌಧ ಎದುರುಗಡೆ ಅಂತೆಲ್ಲ ಹೇಳಿದ್ರು. 1000 ಬಸ್ಸನ್ನ ಬುಕ್ ಮಾಡ್ಬಿಟ್ಟಿತ್ತು. ಸೊ ಬೇಡ, ಈ ಕ್ರಿಕೆಟ್ ಅದಂಗೆ ಆಗಿಬಿಟ್ಟದ್ದು ಅಂತ ಎದ್ರಕೊಂಡ್ಬಿಟ್ಟು ನಾನು ಅದಕ್ಕೆ ಹೋಗ್ಲಿಲ್ಲ. ಸೊ ವಿಧಾನಸೌಧ ಒಳಗಡೆ, ಇದು ರಾಜಭವನ್ ಒಳಗಡೆ ಮಾಡಬೇಕಾದ ಪರಿಸ್ಥಿತಿ ಬಂತು. 1-8 ಜನ ಲೀಡರ್ಗಳಿಗೆ ಕರೆದಿದೆ ಅಷ್ಟೇ. ಅದು ಬಿಟ್ಟು ಎಲ್ಲ ಬೇರೆಯವ್ರಿಗೆ, ಮಠಾಧಿಪತಿಗಳಿಗೆ, ಹಿರಿಯರಿಗೆ, ಇವರೆಲ್ಲ ಕೂಡ ಕರಿಲೇಬೇಕು. MLA ಕರಿಬೇಕು, MLA ಇಷ್ಟು ಜನ ಅಂತ ಕರಿಬೇಕು, ಮಂತ್ರಿ ಆಗೋರು ಇಷ್ಟು ಜನ ಕರಿಬೇಕು, ಎಲ್ಲ ಕೂಡ ನಡೆದಿದೆ. ಇವತ್ತು ನಾನೇ ನೀವೆಲ್ಲ ಬಂದು ನನಗೆ ಶುಭ ಕೋರ್ಬೇಕು, ಹಾರ ಆಗ್ಬೇಕು ಅಂತ ಆಸೆ ಇರ್ತದೆ. ಆದ್ರೆ ನಾನು ಅದಕ್ಕೆ ಬೇಡ, ನಾನೇ ಬರೋಣ, ನಾನೇ ಭೇಟಿ ಮಾಡೋಣ, ನಾನೇ ನಿಮಗೆ ನಮಸ್ಕಾರ ಹೇಳೋಣ, ನಾನೇ ನಿಮ್ಗೆ ಕೃತಜ್ಞತೆ ಸಲ್ಲಿಸೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ. ನೀವು ಹಿಂದೆ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನನ್ನನ್ನ ಗೆಲ್ಸಿದ್ರಿ. 1,23,000 ಓಟಲ್ಲಿ ಗೆಲ್ಸಿದ್ರಿ. ರಾಮನಗರದಲ್ಲೂ ಗೆಲ್ಸಿದ್ರಿ. ನಾನೇ ಗೆದ್ದಂಗೆ ರಾಮನಗರದಲ್ಲೂ ಕೂಡ ನಾನಿದ್ದಂಗೆನೆ ಅಲ್ಲಿ. ಸೊ ಅಲ್ಲೂ ಗೆಲ್ಸಿದ್ರಿ. ಮೊನ್ನೆ ಚರ್ಪಡ್ನಲ್ಲೂ ಕೂಡ ಬೈ ಎಲೆಕ್ಷನ್ ಕೂಡ ನಮ್ಮ ಅಭ್ಯರ್ಥಿನ ನಾವೆಲ್ಲ ಗೆಲ್ಸ್ಕೊಂಡು. ಸೊ ಇವತ್ತು ತಾವೆಲ್ಲ ನನಗೆ ಆಶೀರ್ವಾದ ಮಾಡೋದಕ್ಕೆ, ತಾವು ಇಲ್ಲಿವರೆಗೂ ಇಲ್ಲಿ ಕನಕಪುರದಲ್ಲಿ 4 ಬಾರಿ ಗೆಲ್ಸಿದ್ದೀರಿ, ಸಾತ್ತೂರಲ್ಲಿ 4 ಬಾರಿ ಗೆದ್ದಿದ್ದೀನಿ. ಸೊ 8 ಬಾರಿ ಗೆದ್ದು ವಿಧಾನಸೌಧಕ್ಕೆ ಓದೋದಕ್ಕೆ ಇವತ್ತು 136 ಸೀಟ್ ಬಂತು. 136 ಸೀಟಲ್ಲಿ ಟೈಮಲ್ಲಿ ನಿಮಗೆ 5 ಗ್ಯಾರಂಟಿ ಹೇಳಿದ್ದೆ ನಾನು, 5 ಮಾತು ಕೊಟ್ಟಿದ್ದೆ. ಆ 5 ಗ್ಯಾರಂಟಿ ನಡೆಸಿದ್ನೋ ಇಲ್ಲೋ? ಎಲ್ಲರಿಗೂ ಮನೆ ಯಜಮಾನರಿಗೆ 2,000 ಬರ್ತಾ ಇದೆಯೋ ಇಲ್ಲೋ? ಎಲ್ಲರಿಗೂ ಉಚಿತವಾಗಿ ಕರೆಂಟ್ ಬರ್ತಾ ಇದೆಯೋ ಇಲ್ಲೋ? ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಓಡ್ತಾ ಇದಾರಲ್ಲ ಫ್ರೀಯಾಗೆ? 10 kg ಅಕ್ಕಿ ಬರ್ತಾ ಇದೆಯೋ ಇಲ್ಲೋ? ಈಗೆಲ್ಲ ಯುವಕರು ಕೂಡ 3,000 ರೂಪಾಯಿ ಕೊಡ್ತಾ ಇದೀವಿ. ಯಾರು ಡಿಗ್ರಿ ಮಾಡ್ಕೊಂಡವ್ರೆ, ಯಾರು ಅರ್ಜಿ ಹಾಕವ್ರೆ, ಅವ್ರಿಗೆಲ್ಲ ಕೂಡ ಕೊಡ್ತಾ ಇದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೀವಿ. ಇವತ್ತು ಅಧಿಕಾರನ ಕೂಡ ನನಗೆ ನಿಮ್ ಸೇವೆ ಮಾಡೋ ಜೊತೆಗೆ ರಾಜ್ಯ ಸೇವೆ ಮಾಡಬೇಕು. ಈಗಲೆಲ್ಲ ಬಂದ್ರೆ ನನಗೆ ಊರಲ್ಲಿ ಹಾಕ್ಬೇಕು, ಕೇಳಬೇಕು, ಮಾತಾಡಬೇಕು, ಕಷ್ಟ. ಈಗ ನೋಡಿ ಪೊಲೀಸರು ನಿಮ್ ಇಲ್ಲೇ ಅಡ್ಡ ಆಗ್ತಾವ್ರೆ, ಇನ್ನು ಅಲ್ಬಿಟ್ಟಾರೆ ಬೆಂಗಳೂರಲ್ಲಿ, ಅದಕ್ಕೆ ಇಲ್ಲೇ ತಳ್ಳಾಡ್ತಾವ್ರೆ. ಅದಕ್ಕೆ ನಾನು ಬೇಡ ಅಂತೇಳಿ ನಾನು ಸುರೇಶ್ ಅವರು ಮಾತಾಡ್ಕೊಂಡು, ಸುರೇಶ್ ಅವರು ಜಾಸ್ತಿ ಪಾಯಿಂಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ಒಂದೇ ದಿನ ಭಾನುವಾರ ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಈಗ ಒಪ್ಪಂದಾಗ ಆಯ್ತು, ರಾತ್ರಿ 11 ಗಂಟೆ ಅಲ್ಲಿ 12 ಗಂಟೆ ಅಲ್ಲಿ ಬರಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರೀತಿಯಿಂದ ತಾಯಂದಿರು, ಹಿರಿಯರು, ಯುವಕರು ನೀವೆಲ್ಲ ಸೇರಿ ಅಭಿಮಾನ ಪೂರ್ವಕ ಕಾಯ್ಕೊಂಡು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಸಾಷ್ಟಾಂಗ ನಮಸ್ಕಾರ. ಒಂದು ವಿಚಾರ, ನಿಮ್ಮ ಈ ಒಂದು ದೇವರು ಆಗಾಗ ಒಂದು ಮಾತಾಡ್ತಾ ಇರ್ತೀನಿ, ದೇವ್ರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈಗ ನಾವು ಮಾಡ್ತಾ ಇರೋಂಥ ಕನಕೋತ್ಸವ ಎಲ್ಲರೂ ಮಾಡ್ತಾರಾ? ಎಲ್ಲೂ ಇಲ್ಲ. ಎಲ್ಲ ಕೆರೆಗಳೆಲ್ಲ ತುಂಬಿಸಿದೆ ತಾನೇ, ಎಲ್ಲ ಕಟ್ಟೆಗಳಿಗೆ ಇದಕ್ಕೆಲ್ಲ ನಾನು ಹಿಂದೆ ಎಲ್ಲ ಇದನ್ನ ಮಾಡಿದ್ದಾನೆ, ಅಡ್ಡಡ್ಡ ಹಾಕಿ ನೀರನ್ನ ಅಂತರ್ಜಲ ನಿಂತ್ಕೊಳ್ಳಿಕ್ಕೆ ಅಂತೇಳಿ. ಹಂಗೆ ಚೆಕ್ ಡ್ಯಾಮ್ಗಳೆಲ್ಲ, ಸೇತುವೆಗಳು ಎಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದಾನೆ. ಸೊ ಎಲ್ಲ ಅಭಿವೃದ್ಧಿ ಆಗಿದೆ. ಕೊನೆಗೆ ಒಂದೇ ಒಂದು ನನಗೆ ಆಸೆ ಉಳ್ಕೊಂಡಿತ್ತು, ಏನಪ್ಪಾ ಅಂದ್ರೆ ಪಾಪ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತಾ ಇದ್ರು. ಹೆಚ್ಚು ಕಮ್ಮಿ ಆದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ 1 ನೈಟ್ ಅವನ್ನ ಬುಕ್ ಮಾಡ್ಕೊಂಡ್ಬಿಡೋರು, ಹಾಸ್ಪಿಟ್ಲ್ ಅವರು ಕರ್ಕೊಂಡೋಗಿ ಹಾಕೋರು. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ
ನಂದು ಹೋರಾಟ ಇಂದ್ರಿಂದ ನಡೀತಾ ಇತ್ತು. ಬೊಮ್ಮ ಇವ್ನು ಸ್ಯಾಂಕ್ಷನ್ ಆಗಿದ್ದು ಎತ್ಕೊಂಡೋಗಿ ಯಡಿಯೂರಪ್ಪ ತೆಗೆದುಕೊಂಡೋಗಿ ಚೀಡ್ಪಳ್ಳಾಪುರಕ್ಕೆ ಹಾಕೊಂಡ. ಈಗ ಹಂಗ ಆಗುದಿಲ್ಲ ಅಂತೇಳಿ ಕೊನೆಗೆ ಮೊದಲೇ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಂಜೂರಾತಿ ಆಗಿದೆ, ಟೆಂಡರ್ ಆಗಿದೆ. ಇನ್ನೊಂದು ತಿಂಗಳೊಳಗಡೆ ನಾನೇ ಬಂದು ಭೂಮಿ ಪೂಜೆನ 600-700 ಬೆಡ್ ಉಚಿತವಾದಂತ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜನ್ನ ಮಾಡಿಸ್ಬೇಕು ಅಂತ ಈಗಾಗಲೇ ಎಲ್ಲ ನಿಮ್ಮ ಆಸ್ತಿಗಳಿಗೆ ದಾಖಲೆಗಳು ಸರಿ ಮಾಡ್ಕೊಡೋದು, ಪೋಡಿ ಮಾಡ್ಕೊಡೋದು, ಖಾತೆ ಮಾಡ್ಕೊಡೋದು, ಎಲ್ಲರದು ಕೂಡ ಫೋಟೋ ಹಾಕಿ ಸ್ಕೆಚ್ ಹಾಕಿ. ಯಾರು ಲಂಚ ಇಲ್ಲದೆ ಯಾವನು ಲಂಚ ಕೊಡಂಗಿಲ್ಲ, ಯಾರು ಲಂಚನೂ ಕೊಡದೆ ₹1 ಲಂಚ ಮುಕ್ತ ಕನಕಪುರ ಆಗ್ಬೇಕು. ಲಂಚ ಮುಕ್ತ ಬೆಂಗಳೂರಿನಲ್ಲಿ ಎಷ್ಟು ಕಡಿಮೆ ಮಾಡಬೇಕು, ಏನೇನ್ ಮಾಡಬೇಕು ಅದನ್ನ ನನಗೆ ಒಂದೇ ಸತಿ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡ್ತೀನಿ ಅದನ್ನ ಏನೇನು ಮಾಡಕ್ಕಾಗ್ತದೆ ಅಂತ ಹೇಳಿ. ಆದಷ್ಟು ಪರಿಶುದ್ಧವಾದಂತ ಆಡಳಿತವ್ರು ಕೊಡಬೇಕು. ನನಗೇನು ಅವಶ್ಯಕತೆ ಇಲ್ಲ. ದೇವರು ನನಗೆಲ್ಲ ಕೊಟ್ಟಿದಂತಾನೆ, ನನಗೆ ಯಾವ ಅವಶ್ಯಕತೆನೂ ಇಲ್ಲ. ಒಳ್ಳೆ ಶುದ್ಧವಾದಂತ ಆಡಳಿತವನ್ನು ಕೊಡಬೇಕು. ಜನರಿಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು. ಇವತ್ತು ರಾಮನಗರದಲ್ಲೂ ಹಾಸ್ಪಿಟಲ್ ಕಟ್ಟಿದ್ದೀನಿ, ಅಲ್ಲೂ ಈಗ ಮೆಡಿಕಲ್ ಕಾಲೇಜು ಅಲ್ಲೂ ಕೂಡ ಕಟ್ತಾ ಇದ್ದೀನಿ. ಅಲ್ಲೂ ಹಾಸ್ಪಿಟಲ್ ಬರ್ತಾ ಇದೆ, ಯೂನಿವರ್ಸಿಟಿ ಹಾಸ್ಪಿಟಲ್ ಅಲ್ಲೂ ಕೂಡ ಬರ್ತಾ ಇದೆ. ನೀವು ಅಲ್ಲಿಗಾರು ಹೋಗ್ಬೋದು, ಇಲ್ಲಿಗಾರು ಬರ್ಬೋದು. ಈಗ ಮೊನ್ನೆ ಹಿಂದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ದಯಾನಂದ ಸಾಗರ್ಗೆ ಪರ್ಮಿಷನ್ ನಾನೇ ಕೊಟ್ಟಿದ್ದೆ, ಅದಕ್ಕೆ ಮಾಡಿ ಅಂತ ಹೇಳಿ ಕೊಟ್ಟು ಇವತ್ತಲ್ಲೂ ಕೂಡ ಆಗಿದೆ. ಹಿಂಗೆ ಆರೋಗ್ಯ, ಆಶ್ರಯ, ಅಕ್ಷರ, ಈಗ ಕೆಲವು ಕಡೆ ಎಲ್ಲ ಸ್ಕೂಲ್ಗಳನ್ನ ಮಾಡಿಸ್ತಾ ಇದ್ದೀನಿ. 2-3 ಪಂಚಾಯತಿ ಸೇರಿಸಿ CSR ಸ್ಕೂಲು ಇಂಗ್ಲಿಷ್ ಒಳ್ಳೆ ಬೆಂಗಳೂರಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಇದೆ ಆ ರೀತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸೊ ಹಂಗೆ ಚಿಕ್ಕಮಂಗ್ಳೂರು ಆಗ್ತಾ ಇದೆಯಲ್ಲ ಇಲ್ಲಿ, ಅದೇ ಈಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ ಬೆಂಗಳೂರಿಗೆ ಕನಕಪುರಕ್ಕೆ ಹೋಗಬಾರ್ದು, ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಬೇಕು, ಆ ರೀತಿ ಮಾಡ್ತಾ ಇದ್ದೀನಿ. ಮುಂದೆ ಏನೇ ಬಿದ್ರು ಕೂಡ ಅರ್ಜಿ ತೆಗೆದುಕೊಂಡು ಬಂದು ಕನಕಪುರದಲ್ಲೇ ಒಂದು ಕಚೇರಿ ಓಪನ್ ಆಗಿರ್ತದೆ. ಒಬ್ಬ KS ಅಧಿಕಾರಿ ಬರೀ ನಂದು ನಿಮ್ಮ ಅರ್ಜಿ ಕೇಳಕ್ಕೆ ಇರ್ತಾರೆ, ಬಂದ್ ಕೊಡಿ, ಅದನ್ನ ನಾನು ಸುರೇಶ್ ಇಬ್ರು ತರ್ಸ್ಕೋತೀವಿ, ನೋಡ್ತೀವಿ, ನಾವೇ ಆದೇಶ ಮಾಡ್ತೀವಿ, ನಾವೇ ತಿಳಿಸ್ತೀವಿ, ನಿಮ್ಗೆ ಏನ್ ಬೇಕೋ ಪರಿಹಾರನ ಕೊಡಿಸ್ತೀವಿ. ತಲೆ ಕೆಡಿಸ್ಕೊಳ್ಳಿ. ಅಂದ್ರೆ ಕಾನೂನು ಬದ್ಧಾಗಿರೋದು ಮಾತ್ರ. ಕಾನೂನು ಇದಕ್ಕೆಲ್ಲ ನಾನಲ್ಲ, ಕಾನೂನು ಚೌಕಟ್ಟಿನಲ್ಲೇ ಏನ್ ಸಹಾಯ ಮಾಡಬೇಕೋ ಖಂಡಿತ ನಾವು ಮಾಡೋಂತ ಕೆಲಸ ಮಾಡ್ತೀವಿ. ಇನ್ನೊಂದು ಬಹಳ ಹುಷಾರಾಗಿರಿ, ಒಂದು SIR ಅಂತ ಬಂದಿದೆ, ಗೊತ್ತಿದೆಯಾ ನಿಮ್ಗದು? ಓಟನ್ನ ಉಳಿಸ್ಕೊಳ್ಳೋಂಥದ್ದು. ಈಗ ಓಟು ಎಲ್ಲರಿಗೂ ಕೂಡ ಓಟ್ ತೆಗೆದಾಕ್ಬಿಡ್ತಾರೆ. ಹೊಸ್ದಾಗಿ ಅರ್ಜಿ ಕೊಡ್ಬೇಕು. ನೀವು ಹೊಸ್ದಾಗಿ ಅರ್ಜಿ ಕೊಟ್ಟಾಗ ನಿಮ್ಮ ಮನೆಯವ್ರದ್ದು ಫೋಟೋ ಇರಬೇಕು. ಅಲ್ಲಿ ಒಂದು ಫಾರಂ ಕೊಡ್ತಾರೆ, ಅವರೇ ಬಂದು ಈ ಹಳೆ ವೋಟರ್ ಲಿಸ್ಟ್ ತಗೊಂಡು ನಿಮ್ಗೆಲ್ಲ ಹುಡುಕಿ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ನೀವು ಅದನ್ನ ಫಿಲ್ಅಪ್ ಮಾಡಿ ಸೈನ್ ಹಾಕಿ ಕೊಡಬೇಕು. ಆಗೆಲ್ಲ ಪರಿಶೀಲನೆ ಮಾಡ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಓಟ್ ಹೊಂಟೋಯ್ತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಸಿಗುದಿಲ್ಲ, ಗೃಹಜ್ಯೋತಿ ಸಿಗುದಿಲ್ಲ, ಅನ್ನಭಾಗ್ಯ ಸಿಗುದಿಲ್ಲ. ಇನ್ನ ಮುಂದಕ್ಕೆ ನಮ್ಮ ಬಸ್ಗೆಲ್ಲ ಎಲ್ಲ ಓಡಾಡೋ ಹೆಣ್ಮಕ್ಳು ಕೂಡ ಗುರ್ತಿನ ಚೀಟಿ ಕೊಡಬೇಕು ಅಂತ ಮಾಡಿದೀವಿ, ಅದು ಸಿಕ್ಕುದಿಲ್ಲ. ಸೊ ಹಂಗೆ ಓಲ್ಡ್ ಏಜ್ ಪೆನ್ಷನ್ ಸಿಗುದಿಲ್ಲ, ವಿಡೋ ಪೆನ್ಷನ್ ಸಿಕ್ಕುದಿಲ್ಲ, ಸರ್ಕಾರದ ಯಾವ ಸೌಲಭ್ಯ ಸಿಕ್ಕುದಿಲ್ಲ. ಸೊ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ 90 ಲಕ್ಷ ತೆಗೆದಾಕ್ಬಿಟ್ರು, ಗೊತ್ತಲ್ಲ? ಓದಿದ್ರಾ? ಇಲ್ಲಿ 60 ಲಕ್ಷ ತೆಗೆದು ತಮಿಳುನಾಡಲ್ಲಿ. ಹಂಗೆ ಹುಷಾರು, ಓಟನ್ನ ಕಳ್ಕೋಬಾರ್ದು. ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಕ್ಷ ಇರಲಿ, ನಾನು ಎಲ್ಲರಿಗೂ ಅವ್ರ ಮತದಾನ ಹಕ್ಕನ್ನ ಕೊಡ್ಸೋಣ. ಅವ್ರು ಏನ್ ಬೇಕಾದ್ರು ಅವ್ರ ಆತ್ಮಸಾಕ್ಷಿಗೆ ಮುಂದಕ್ಕೆ ಬಿಟ್ಬಿಡೋಣ. ಎಲ್ಲರೂ ಕೂಡ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಆಗಿರ್ಬೋದು, ಪಾರ್ಲಿಮೆಂಟ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟು ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು. ನಾನು ಮುಖ್ಯಮಂತ್ರಿ, ರಾಜ್ಯಕ್ಕೆ ಕನಕಪುರ ಕ್ಷೇತ್ರಕ್ಕೆ ಒಂದಕ್ಕೆ ಅಲ್ಲ, ಎಲ್ಲ ಜನರಿಗೂ ಮುಖ್ಯಮಂತ್ರಿ. ಸೊ ಎಲ್ಲರೂ ಕೂಡ ನನ್ನ ಕೈಲಾದಂತ ಸಹಾಯ ಮಾಡಬೇಕು. ಆದ್ರಿಂದ ದಳದಲ್ಲಿ ಇರ್ಬೋದು, BJP ಇರ್ಬೋದು, ಹಿಂದೆ ಮೋಸ ಮಾಡ್ಬೋದು, ನಮ್ಗೆ ಆಗ್ತಾ ಇರ್ಬೋದು, ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದಕ್ಕೆ ಎಲ್ಲರೂ ಕೂಡ ಸೇರಿಸ್ಕೊಳ್ಳುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು. ಅದಕ್ಕೆ ನನ್ನ ಮನೆ ಮುಕ್ತ ಓಪನ್ ಆಗಿದೆ, ನನ್ನ ಕಚೇರಿ ಓಪನ್ ಆಗಿರ್ತದೆ, ನನ್ನ ಪಕ್ಷ ಓಪನ್ ಆಗಿರ್ತದೆ. ನೀವೆಲ್ಲರೂ ಸೇರಿ ವಿಶ್ವಾಸದಿಂದ ತೆಗೆದುಕೊಂಡು ತಾವು ಹೋಗ್ಬೇಕು. ಅದಕ್ಕೆ ನೀವೆಲ್ಲ ಕೇಳಿ ಸಜ್ಜಾಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದೀನಿ. ಇಷ್ಟು ಹೇಳಿ, ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನಮ್ಗಿರ್ಲಿ, ಆದ್ರೆ ತಾವು ಕೂಡ ತಾಳ್ಮೆಯಿಂದ ಎಲ್ಲ ನಿಮ್ಮ ಸ್ಥಳದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದೋ ಗಲಾಟೆ ಮತ್ತೊಂದಕ್ಕೇನು ಹೋಗದೆ ಶಾಂತಿಯಿಂದ ಆಗ್ಬೇಕು. ಇಷ್ಟು ದೊಡ್ಡ ಪ್ರೀತಿ ವಿಶ್ವಾಸನ ತೋರ್ತಾ ಇದ್ದೀರಿ. ಇದು ಈ ಬರೀ 2 ವರ್ಷದ ಮುಖ್ಯಮಂತ್ರಿ ಅಲ್ಲ, ಮುಂದಕ್ಕೂ 2028ಕ್ಕೂ ನೀವು ಗೆಲ್ಲಿಸ್ಬೇಕಲ್ವಾ? ಬರ್ಬೇಕಾದ್ರೆ ನಾನು ಮುಂದಕ್ಕೆಲ್ಲ ರಾಜ್ಯ ಪ್ರವಾಸ ಮಾಡ್ಬೇಕಲ್ವಾ? ಎಲ್ಲಾ ಕಡೆ ಗೆಲ್ಲಿಸ್ಬೇಕಲ್ಲ? ಅದಕ್ಕೆ ನೀವೆಲ್ಲ ನಂಗೆ ಸಹಕಾರ ಕೊಡ್ಬೇಕು. ಇಷ್ಟು ಮಾತ್ರ ಹೇಳಿ. ಬರ್ದೇವ್ರು ಓಟ್ ಹಾಕ್ಯಾ? ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗೋಯ್ತಲ್ಲ, ಏನ್ ಮಾಡುದು?
ಹಾ ಹಂಗೇನಾಗಲ್ಲ ತಾನೆ ಮುಂದಕ್ಕೆ. ಓಕೆ ಆಗ್ಬೋದು, ಆಯ್ತು. ಸೊ ಇಷ್ಟಿರ್ಲಿ. ಸೂರ್ಯ ಎಲ್ಲಿ ಅವನ ಕಡೆ ಅವ್ರಿಗೆ ಸೂರ್ಯ ಬಂದೇ ಬರ್ತಾರೆ. ಸೂರ್ಯ ಇಲ್ಲೇ ಅಂತಾರೆ, ಸೂರ್ಯ ಇಲ್ಲೇ ಅಂತಾರೆ, ಸೂರ್ಯನೇ ಎಲೆಕ್ಷನ್ ಮಾಡೋದು. ಎಲ್ಲ ನಾನು ಹೇಳಿದ್ದೀನಿ, ರವಿ ಹೇಳಿದ್ದೀನಿ. ಆಯ್ತು ಆಯ್ತು ಆಗ್ಬೋದಾ? ಸೊ ಆಯ್ತು ಬಿಡ, ಮೂರ್ತಿ ಬಿಡ. ಆಯ್ತು, ಲೇಟ್ ಆಯ್ತು. ಇನ್ನ 4 ಪಾಯಿಂಟ್ ಇದೆ. ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಹಿಂದೆ ನಿಂತಿರೋರು, ಯುವಕರು ಈ ಕಡೆ ಸೈಡಲ್ಲಿ ನಿಂತಿದ್ದೀರಿ, ತಾಯಂದಿರು ಎಲ್ಲರೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಲಿ ಕಣವ. ನಿನ್ ಮಗನ್ ತರ ನನ್ನ ಕಾಪಾಡಿ ಬೆಳೆಸಿದ್ದೀರಿ, ಸಾಕಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಹೇಳ್ತೀನಿ. ಎಲ್ಲರೂ ಎಲ್ಲ ಫೋಟೋ ಇಟ್ಕೊತಾರೆ.